ಇತ್ತೀಚೆಗೆ ನೀವು ನೋಡಿದ್ದೀರಾ, ಬಹಳ ವಾದ ವಿವಾದ ನಡೀತಾ ಇದೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಹಣಕಾಸಿನ ಆಯೋಗದ ವರದಿ ಕೇಂದ್ರ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ. ಒಂದು ಇಶ್ಯೂ ನಿಮ್ಗೆ ಗೊತ್ತಿದೆ, ಏನು ಅಂತಂದ್ರೆ 15ನೇ ಹಣಕಾಸಿನ ಆಯೋಗ ಕರ್ನಾಟಕ ರಾಜ್ಯಕ್ಕೆ ಮತ್ತು ಇನ್ನು 2 ರಾಜ್ಯಕ್ಕೆ ಒಂದು ಎಕ್ಸ್ಟ್ರಾ ಗ್ರಾಂಟ್ ಕೊಡಬೇಕು ಅಂತ ಇದು ಆದೇಶ ಮಾಡಿದ್ರು. ಆದ್ರೆ ನಮ್ಗೆ ಬರ್ಬೇಕಾಗಿರೋ 5,495 ಕೋಟಿ ಅದನ್ನ ನಮ್ಮ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿಲ್ಲ. ಅದರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆ ಎತ್ತಿದಾಗ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, ಇದು ಫೈನಲ್ ರಿಪೋರ್ಟ್ ನಲ್ಲಿ ರೆಕಮೆಂಡೇಶನ್ ಇಲ್ಲ, ಈ ತರ ಹಣಕಾಸು ಆಯೋಗದ ಫೈನಲ್ ರಿಪೋರ್ಟ್ ನಲ್ಲಿ ಇಲ್ಲ, ಯಾರೋ ಇಂಟರ್ನಲ್ ರಿಪೋರ್ಟ್ ನಲ್ಲಿ ಇತ್ತು ಅಂತ ಅವರು ವೇವ್ ಆಫ್ ಮಾಡಿಬಿಡ್ತಾರೆ. ಸತ್ಯ ಏನು? ನಮ್ಗೆ ಇಲ್ಲಿ ನಮ್ಗೆ ಬಹಳ ದುಃಖ ಆಗಿದೆ. ಏನ್ ಈ ತರ ಒಂದು ಪರಿಸ್ಥಿತಿ ಆಗಿದೆಲ್ಲ ನಮ್ಮ ರಾಜ್ಯಕ್ಕೆ. 15ನೇ ಹಣಕಾಸು ಆಯೋಗವನ್ನು ಸ್ಥಾಪಿಸುವಾಗ ಅವರು 2 ರಿಪೋರ್ಟ್ ಕೊಡ್ಬೇಕು ಅಂತ ಹೇಳಿದ್ವಿ. ಅವರು ಒಂದೇ ರಿಪೋರ್ಟ್ 5 ವರ್ಷ ಕವರ್ ಮಾಡಲಿಕ್ಕೆ ಹೇಳಿದ್ವಿ, 2020ರಿಂದ 25 ತನಕ. ಆದರೆ ಈ ಗ್ಲೋಬಲ್ ಸ್ಲೋ ಡೌನ್, GST ಇಂಪ್ಲಿಮೆಂಟೇಷನ್, ಆಮೇಲೆ ದೇಶದ್ದು ಕೂಡ ಇಕನಾಮಿಕ್ ಸ್ಲೋ ಡೌನ್ ಆಗಿರೋದ್ರಿಂದ 15ನೇ ಆಯೋಗ ಫೋರ್ಕಾಸ್ಟಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ 5 ವರ್ಷಕ್ಕೆ ಅಂತ ಹೇಳಿ ಟರ್ಮ್ಸ್ ಆಫ್ ರೆಫರೆನ್ಸ್ ಮಾಡಿಫೈ ಮಾಡಿದ್ರು. ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿಫೈ ಅಂದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರೆಸಿಡೆಂಟ್ 29ನೇ ತಾರೀಕು ನವೆಂಬರ್ 2019ಕ್ಕೆ ಆ ಮಾಡಿಫಿಕೇಶನ್ ಅಲ್ಲಿ ಅವ್ರು ಹೇಳೋದೇ ಅಂದ್ರೆ, ನೀವು 2 ರಿಪೋರ್ಟ್ ಕೊಡಿ. ಒಂದು ರಿಪೋರ್ಟು 2020-21ಕ್ಕೆ, ಇನ್ನೊಂದು ರಿಪೋರ್ಟು 2021ರಿಂದ 25-26 ತನಕ 5 ವರ್ಷಕ್ಕೆ ಕವರ್ ಮಾಡಲಿಕ್ಕೆ. ಈ 5,495 ವಿಶೇಷ ಅನುದಾನ ಏನಿದೆ ಅದು 2020-21ರ ರೆಕಮೆಂಡೇಶನ್. ಅದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಫಿನಾನ್ಸ್ ಕಮಿಷನ್ ಅವರು ಎಲ್ಲ ಇದು ಮಾಡಿ ಎಕ್ಸರ್ಸೈಸ್ ಮಾಡಿದಾಗ, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಅವರ ಲೆಕ್ಕ ಪ್ರಕಾರ 20-21ರ ಒಟ್ಟಿಗೆ ಎಸ್ಟಿಮೇಟ್ ಕರ್ನಾಟಕ ಸಿಗುವಂತಹದ್ದು, ಅಂದ್ರೆ ಟ್ಯಾಕ್ಸ್ ಡಿವಲ್ಯೂಷನ್ ಮತ್ತೆ ಎರಡು ಕೂಡಿದ್ರೆ ಅದು 2019-20ರಿಂದ 5,495 ರೂಪಾಯಿ ಕಡಿಮೆ ಆಗಿದೆ ಆಬ್ಸಲ್ಯೂಟ್ ಟರ್ಮ್ಸ್ ಅಲ್ಲಿ. ಅದಕ್ಕೆ ಅಂತ ಹೇಳಿ ಅವರು ರೆಕಮೆಂಡೇಶನ್ ಮಾಡಿದ್ರು. ಅವರು ರೆಕಮೆಂಡೇಶನ್ ಮಾಡಿದ್ದು ಆ ವರ್ಷಕ್ಕೆ 2020-21ಕ್ಕೆ. ಆದ್ರೆ ಆ ರೆಕಮೆಂಡೇಶನ್ ಮತ್ತೆ ಸೆಕೆಂಡ್ ರಿಪೋರ್ಟ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಸೆಕೆಂಡ್ ರಿಪೋರ್ಟ್ ಟರ್ಮ್ ಆಫ್ ರೆಫರೆನ್ಸ್ ಅಲ್ಲಿ 2021ರಿಂದ 25-26 ತನಕ, ಅಂದ್ರೆ ಮತ್ತೆ ಹೆಂಗೆ ಹೋಗಿ 2021 ಲೀವ್ ಮಾಡಿದ್ರೆ ಅಂತ ಹೇಳಿಕ್ಕೆ ಸಾಧ್ಯ ಆಗುದಿಲ್ಲ. ಇದು ಇಂಟರಿಮ್ ರಿಪೋರ್ಟ್ ಅಲ್ಲ, ಫಸ್ಟ್ ರಿಪೋರ್ಟ್ ಆಫ್ ದ ಕಮಿಷನ್, ಇಟ್ಸ್ ಫೈನಲ್ ರಿಪೋರ್ಟ್ ಆಫ್ ದ ಕಮಿಷನ್ ಆಯ್ತಾ. ಅದು ಇಂಟರಿಮ್ ರಿಪೋರ್ಟ್ ಆಗಿರಲಿಲ್ಲ. ಹಾಗಾಗಿ ಫಿನಾನ್ಸ್ ಕಮಿಷನ್, ಹಣಕಾಸಿನ ಆಯೋಗ ಏನ್ ಹೇಳಿತು, ಈ ಅಬ್ಸಲ್ಯೂಟ್ ಟರ್ಮ್ಸ್ ಕಡಿಮೆ ಆಗುವುದು ಒಳ್ಳೆ ಪ್ರಿನ್ಸಿಪಲ್ ಅಲ್ಲ, ಒಳ್ಳೆ ಪ್ರಿನ್ಸಿಪಲ್ ಅಲ್ಲ, ಅದಕ್ಕಾಗಿ ನಾವು ಈ ರೆಕಮೆಂಡೇಶನ್ ಮಾಡ್ತೇವೆ ಅಂತೇಳಿ ಹೀಗೆ ರೆಕಮೆಂಡೇಶನ್ ಮಾಡಿ, ಇದು ಒಳ್ಳೆ ಪ್ರಿನ್ಸಿಪಲ್ ಅದಕ್ಕಂತೇಳಿ ರೆಕಮೆಂಡೇಶನ್. ಕರ್ನಾಟಕ, ಮಿಜೋರಾಂ ಅಂಡ್ ತೆಲಂಗಾಣ. ಆದ್ರೆ ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ, ಅಂದ್ರೆ ಇದು ಆರ್ಟಿಕಲ್ 281 ಪ್ರಕಾರ ದೇಶದ ಗವರ್ಮೆಂಟ್ ಎಕ್ಸಲೆಂಟ್ಲಿ ಮೆಮೊರಾಂಡಮ್ ಕೊಡಬೇಕು, ಇದು ಪಾರ್ಲಿಮೆಂಟ್ ಅಲ್ಲಿ ಇಡಬೇಕು ಆಕ್ಷನ್ ಟೇಕನ್ ರಿಪೋರ್ಟ್ ಪ್ರಕಾರ. ಅದರಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದು ಹೊಸ ಪ್ರಿನ್ಸಿಪಲ್, ಇದು ಹೊಸ ಪ್ರಿನ್ಸಿಪಲ್ ಆದ್ರಿಂದ ನಾವು ಇದು ಫಿನಾನ್ಸ್ ಕಮಿಷನ್ ಮತ್ತೆ ಇದನ್ನು ರೀಕನ್ಸಿಡರ್ ಮಾಡಬೇಕು ಅಂತ. ಹಾಗಾಗಿ ಅದನ್ನು ಕೊಡ್ಲಿಲ್ಲ. ರೀಕನ್ಸಿಡರ್ ಮಾಡಕ್ಕೆ ಅವಕಾಶ ಇಲ್ಲ. ರೀಕನ್ಸಿಡರ್ ಇದ್ದಾಗ, ಫಿನಾನ್ಸ್ ಕಮಿಷನ್ ಇದ್ದಾಗ ಅದ್ರ ಮತ್ತೊಮ್ಮೆ ರೀಕನ್ಸಿಡರ್ ಮಾಡಬಹುದಿತ್ತೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಫಿನಾನ್ಸ್ ಕಮಿಷನ್ ಮಾಡಲಿಲ್ಲ. ಎರಡನೇ ರಿಪೋರ್ಟ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ರಿಪೋರ್ಟ್ ಅಲ್ಲಿ, ಫೈನಲ್ ರಿಪೋರ್ಟ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಬರೋದಿಲ್ಲ. ಆದ್ರೆ ಇದಕ್ಕೆ ಒಂದು ಎಕ್ಸ್ಟ್ರಾ ಸಪ್ಲಿಮೆಂಟರಿ ರಿಪೋರ್ಟ್
ಕೊಡ್ಬೋದಿತ್ತೋ ಏನೋ ಗೊತ್ತಿಲ್ಲ ನನಗೆ. ಎಸ್ಪೆಷಲಿ ನಾನು 14ನೇ ಆಯೋಗದಲ್ಲಿ ಇದ್ದೆ. ಇಂಥ ಪರಿಸ್ಥಿತಿ ನಮ್ಗೆ ಬರಲಿಲ್ಲ. ಅಂದ್ರೆ ನಾವು ರೆಕಮೆಂಡೇಶನ್ ಕೊಟ್ಟ ಮೇಲೆ ಅಯ್ಯೋ 32% ಇಂದ 42% ಒಮ್ಮೆಲೆ ಜಂಪ್ ಮಾಡಿದ್ದಾರೆ ಏನು ಅಂತೇಳಿ ಅದು ತುಂಬಾ ಕ್ವಶನ್ ಬಂದಿತ್ತು. ಆದ್ರೂ ಈ ಈ ಈ ಪ್ರಶ್ನೆ ಬರಲಿಲ್ಲ. ಅಂದ್ರೆ ಅದನ್ನ ರೆಕಮೆಂಡೇಶನ್ ಆಕ್ಸೆಪ್ಟ್ ಮಾಡಿ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದು ಇಂಟರಿಮ್ ರಿಪೋರ್ಟ್ ನಲ್ಲಿ ರೆಕಮೆಂಡೇಶನ್ ಇದೆ, ಅದಕ್ಕೆ ನಾವು ಅದಕ್ಕೆ ಅದಕ್ಕೆ ನಾವು ಗೌರವ ಕೊಡೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಇದು ಇಂಟರಿಮ್ ಅಂತಾರಲ್ಲ, ಅದು ಸುಳ್ಳ? ನೀವು ಫಿನಾನ್ಸ್ ಕಮಿಷನ್ ಒಂದು ಫಸ್ಟ್ ರಿಪೋರ್ಟ್ ನೋಡಿದ್ರೆ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ಇದು ಫಸ್ಟ್ ರಿಪೋರ್ಟ್ ಫಿನಾನ್ಸ್ ಕಮಿಷನ್. ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಮಾತನಾಡಿದಾಗ ನಮ್ಗೆ ಸಾಮಾನ್ಯ ಜನರಿಗೆ ಏನ್ ಅರ್ಥ ಆಗುತ್ತೆ, ಇದೇನೋ ಡ್ರಾಫ್ಟ್ ರಿಪೋರ್ಟ್, ಫೈನಲ್ ರಿಪೋರ್ಟ್ ಅಲ್ಲ. ಅದು ಫೈನಲ್ ರಿಪೋರ್ಟ್ ಹೇಳಿದ್ರೆ ಅದು ಫೈನಲ್ ರಿಪೋರ್ಟ್ 21ನೇ ತಾರೀಕು ನವೆಂಬರ್ 2019 ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾಡಿಫೈಡ್ ಮಾಡಿದಾಗ ಅವ್ರಿಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ದ ಕಮಿಷನ್ ಶಾಲ್ ಸಬ್ಮಿಟ್ 2 reports, namely a first report for the financial year 2021 and a final report for the extended period of 2021-22 to 25-26. ಅಂದ್ರೆ ಇದು ಮಧ್ಯಂತರ ರಿಪೋರ್ಟ್ ಇದು ಇಲ್ಲ, ಇದು ಸ್ಪಷ್ಟವಾಗಿ ಇದು ಅದು ರಿಪೋರ್ಟ್ ಫೈನಲ್ ರಿಪೋರ್ಟ್ 2020. ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಹೇಳಿದಾಗ ನಾನು ರಾಜ್ಯಕ್ಕೆ ದೇಶಕ್ಕೆ ಒಂದು ಪಾರ್ಲಿಮೆಂಟ್ ನಲ್ಲಿ ಈ ತರ ಮಾತಾಡಿದ್ದಾರೆ. ಮಾಡಿಫೈಡ್ ಟರ್ಮ್ಸ್ ಅಂಡ್ ರೆಫರೆನ್ಸ್ ನೋಡಿ ಆ ನೋಟಿಫಿಕೇಶನ್ ಇಂದ ನಾನು ಓದ್ತಾ ಇರೋದು. ಖಂಡಿತ ನಾನು ನೋಡಿದ್ದೀನಿ, ಅರ್ಥ ಆಯ್ತು ಸರ್. ಇವಾಗ ಒಂದು ಕೊನೆಯದಾಗಿ ನನಗೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಕೇಂದ್ರ ಸರ್ಕಾರ ಫಸ್ಟ್ ರಿಪೋರ್ಟ್ ಆದೇಶ ಏನು 5,495 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು ಅಂತ ಏನು ರೆಕಮೆಂಡೇಶನ್ ಮಾಡಿದ್ರು, ಆ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಅದನ್ನ ಫಾಲೋಅಪ್ ಮಾಡಿದ್ರು. ಮಾಡಬೇಕಿತ್ತು, ಮಾಡಲಿಲ್ಲ. ಏನ್ ಮಾಡ್ಲಿಕ್ಕಾಗುತ್ತೆ ಈಗ? ಈಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಮಾಡಬೇಕಿತ್ತು, ಆಗ ಮಾಡಲಿಲ್ಲ. ಈಗ 7 ವರ್ಷದ ಮೇಲೆ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲಿ ಬರುತ್ತದೆ? ಇಲ್ಲ, ಅನ್ಯಾಯ ಆಗಿದ್ದಿದ್ರೆ ನಾವು ಎಂದಿಗಾದ್ರೂ ಅದನ್ನ ರೇಸ್ ಮಾಡಬಹುದು. ನೀವು ಅದನ್ನ ಅದ್ರ ಬಗ್ಗೆ ಇದು ಮಾಡ್ಬೋದು, ಆದ್ರೆ ನಿಮ್ಗೆ ಹಣ ಸಿಗುವುದಿಲ್ಲ. ಬಹಳ ಅನ್ಯಾಯ ಸರ್. ನೀವು 16ನೇ ವಿತ್ತ ಆಯೋಗಕ್ಕೆ ನೀವು ಆರ್ಗ್ಯುಮೆಂಟ್ ಮಾಡುವಾಗ ನೀವು ಹೇಳ್ಬೇಕು ನಮ್ಗೆ ಈ ರೀತಿ ಆಗಿದೆ ಮಾಡ್ತೀವಿ, ಹಾಗೆ ಹೇಳ್ಬೇಕು. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಸರ್ ಲಾಸ್ಟ್ ಫೈನಲ್ ಪಾಯಿಂಟ್. ಇಷ್ಟು 16 ಹಣಕಾಸು ಆಯೋಗಗಳಿವಲ್ಲ, ನನ್ಗೆ ಗೊತ್ತಿರಂಗೆ ಇದರಲ್ಲಿ ಒಬ್ರು ಕನ್ನಡಿಗರು ಇದ್ರು, ಅದು ನೀವೇ, ಕರೆಕ್ಟ್? ಈ 16 ವಿಷಯ ಸರ್. 16 ಆಯೋಗದಲ್ಲಿ ಇದ್ರು ಕರ್ನಾಟಕದಿಂದ ಇದ್ದದ್ದು ನಾನು ಒಬ್ಬನೇ. ನಮ್ಮ ಹೆಮ್ಮೆಯ ವಿಷಯ ಇದು. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.